ಹಾಯ್ ಫ್ರೆಂಡ್ಸ್, ಜಸ್ಟ್ ವಿಡಿಯೋ ಕ್ರೌನ್ಗೆ ನಿಮಗೆ ಸ್ವಾಗತ. ಇವತ್ತು ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ ನೋಡಕತ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಬೆಲ್ ಐಕನ್ ಒತ್ತೋದನ್ನು ಮರಿಬೇಡ್ರಿ. ಇವತ್ತಿನ ವಿಡಿಯೋದಾಗ ಏನಾಯ್ತು ಅಂತ ನೋಡೋಣ. ಹಾಗಾದ್ರೆ ಬರ್ರಿ ತಡ ಮಾಡಿದ ವಿಡಿಯೋ ಶುರು ಮಾಡೋಣ. ಇದು ನೋಡ್ರಿ ಶ್ರೀ ಕ್ಷೇತ್ರ ಮುಕ್ತಿ ಮಠ ಅಂತ ಬೆಳಗಾವಿಯಿಂದ ಬರೀ ಒಂದು 7-8 ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಗೈತಿ. ಬೆಳಗಾವಿಯಿಂದ ಕೊಲ್ಲಾಪುರಕ್ಕೆ ಹೋಗೋ ರೋಡಿಗೆ 7-8 ಕಿಲೋಮೀಟ್ರ್ ಕಾಕ್ತಿ ಮತ್ತು ಹೊನಗ ದಾಟಿದ ಮ್ಯಾಗ ಈ ಕ್ಷೇತ್ರ ಬರ್ತೈತಿ. ಇಲ್ಲಿ ಒಬ್ಬರು ಮುಕ್ತಿಮಠ ಸ್ವಾಮಿಗಳು ಅಂತ ಒಬ್ಬರು ಸ್ವಾಮಿಗಳು ಇರ್ತಾರೆ. ಈ ಮುಕ್ತಿಮಠ ಇದು ಒಂದು ಇಲ್ಲಿ ಬೆಳಗಾವಿದಾಗ ಫೇಮಸ್ ಆಗಿರುವಂಥ ಮಠ ಇದು. ಇಲ್ಲಿ ಹೋಗಿ ಸ್ವಾಮಿಗಳಿಗೆಲ್ಲ ಕೇಳ್ಕೊಂಡ್ರೆ ಅವ್ರು ಹೇಳಿದ್ದೆಲ್ಲ ಆಕೈತಂತ ನಂಬ್ತಾರೆ ಇಲ್ಲಿ ಜನ, ಸುತ್ತಮುತ್ತ ಜನ ಎಲ್ಲ. ಇದು ಮತ್ತು ಬೇರೆ ಬೇರೆ ಊರಿಂದನೂ ಹೊರಗಿಂದನೂ ಬೇರೆ ಬೇರೆ ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ ಈ ಕಡೆ ಸುತ್ತಮುತ್ತ ಕೊಲ್ಲಾಪುರದಿಂದನೂ ಜನ ಇಲ್ಲಿಗೆ ಬರ್ತಾರೆ. ಇಲ್ಲಿ ಪ್ರತಿ ವರ್ಷ ಇಲ್ಲಿ ನೋಡ್ರಿ ಒಂಥರ ಈಶ್ವರಲಿಂಗದೆಲ್ಲ ಗುಡ್ಡದ ಟೈಪೆಲ್ಲ ಮಾಡಿ, ಆ್ಯಕ್ಚುಲಿ ಇದೆಲ್ಲ ಆರ್ಟಿಫಿಷಿಯಲ್ ಮಾಡಿದ್ರೆ ಗುಡ್ಡ ಘಮಿ ಎಲ್ಲ ಆರ್ಟಿಫಿಷಿಯಲ್ ಸಿಮೆಂಟ್ಲೇ ಮಾಡಿದ್ದಾರೆ. ಅದೇನು ನ್ಯಾಚುರಲ್ ಘಮಿ ಅಂತೂ ಏನಲ್ಲ. ಇದು ಸಿಮೆಂಟ್ ಹಾಕಿ ಇದನ್ನು ಹಾಕಿ ಘಮಿ ಟೈಪ್ ನ್ಯಾಚುರಲ್ ಕಾಣುವಂಗೆ ಮಾಡಿದ್ದಾರೆ. ನಾವು ಇಲ್ಲಿ ನಿಂತು ಎಲ್ಲರೂ ಫೋಟೋ ಗಿಟ ಹೊಡ್ಕೊಂಡು ವೀಡಿಯೋ ಮಾಡ್ಕೊಂಡಿವಿ ನೋಡ್ರಿ. ಸೇಮ್ ಮೇಲೆಲ್ಲ ಪರಮೇಶ್ವರ, ಪಾರ್ವತಿ ಎಲ್ಲ ಮೂರ್ತಿ ಮಾಡ್ಯಾರ. ಹಿಮಾಲಯ ಪರ್ವತ ಟೈಪ್ ಮಾಡ್ಯಾರ. ಕಾರ್ತಿಕ ಗಣಪತಿ ಮೂರ್ತಿನೂ ಕುಣಿಸ್ಯಾರ ಮೇಲೆ. ಇಲ್ಲಿ ಸೈಡ್ ಒಂದು ಮೂರ್ತಿಗಳು ಇಟ್ಟಾರ. ಅಲ್ಲಿ ಕಾರಂಜಿ ನೀರಿಂದು ಫಾಲ್ಸ್ ಟೈಪ್ನು ಮಾಡಿದ್ದಾರೆ. ಅದ್ರಾಗ ಪ್ರತಿ ವರ್ಷ ಸಂಕ್ರಾಂತಿಗೆ ಇಲ್ಲಿ ಭಾಳ ಜನ ಬರ್ತಾರಲ್ಲಿ. ಭಾಳ ಜಾತ್ರೆ ಟೈಪ್ ನಡೀತದೆ ಇಲ್ಲಿ. ಅವಾಗೆಲ್ಲ ಇಲ್ಲಿ ಭಾಳ ಜನನೂ ಬರ್ತಾರೆ ಅದನ್ನು ನೋಡೋಕ್ಕಂತೇಳಿ. ಇಲ್ಲಿ ನೋಡ್ರಿ ಒಳಗಡೆ ಗವಿ ಒಳಗೆ ಗಣೇಶನ ಮೂರ್ತಿ ಕುದುರೆ ಮೇಲೆ ಕುಣಿಸಿದ್ದಾರೆ. ಅದನ್ನೆಲ್ಲ ನೋಡೋಕ್ಕೂ ಜನ ಬರ್ತಾರೆ. ಗಣಪತಿ ಮೂರ್ತಿ ಅದೊಂದು ಕುಣಿಸ್ಯಾರಲ್ಲಿ. ಅದು ಸಿಮೆಂಟ್ಲೇ ಮಾಡಿದ್ದನ ಇದು ಅನ್ನಿಸ್ತದ, ಕಲ್ಲಿಂದಂತೂ ಏನಲ್ಲ. ಇದೆಲ್ಲ ನೋಡ್ರಿ ಒಳಗಿಂದೆಲ್ಲ ಸಿಮೆಂಟ್ಲೇ, ಇದು ಆರ್ಟಿಫಿಷಿಯಲ್ ಮಾಡಿದ್ರಿ. ಇದು ಗವಿ, ಇದು ನ್ಯಾಚುರಲ್ ಗವಿ ಅಲ್ಲ. ಆರ್ಟಿಫಿಷಿಯಲ್ ಸಿಮೆಂಟ್ಲೇ ಮಾಡಿ ನ್ಯಾಚುರಲ್ ಅನ್ಸೋಂಗೆ ಪೇಂಟಿಂಗ್ ಅದು ಮಾಡಿ ಇಟ್ಟಾರ. ಅದನ್ನು ಬೆಳಗಾವಿಯಿಂದ ಒಂದು 7-8 ಕಿಲೋಮೀಟ್ರ್ ಆಗ್ತಿರೋದು ಡಿಸ್ಟೆನ್ಸ್. ಕಾಕ್ತಿ ಮತ್ತು ಹೊನಗ ದಾಟಿದ ಮೇಲೆ ನೆಕ್ಸ್ಟ್ ಮುಕ್ತಿ ಮಠ ಅಂತ ಬರ್ತೈತೆ. ಇದ್ರ ಬಾಜುಕನ ಕಿತ್ತೂರು ರಾಣಿ ಚೆನ್ನಮ್ಮ ಇದು ಪಾರ್ಕ್ನೂ ಇದೆ. ಕಿತ್ತೂರು ರಾಣಿ ಚೆನ್ನಮ್ಮ ಪಾರ್ಕ್ ಅಂದ್ರೆ ಅದು ಮ್ಯೂಸಿಯಮ್ ಇದು ಇದೆ, ಅದೆಲ್ಲ ಪ್ರಾಣಿ ಸಂಗ್ರಹಾಲಯ ಇದೆ ಅಲ್ಲಿ. ಹಿಂಗೆ ಒಳಗಡೆ ಬಂದಮೇಲೆ ಒಳಗಡೆ ಎಲ್ಲ ಇದು ಒಳಗಡೆ ಸೈಡ್ ಇದೆ ನೋಡ್ರಿ. ಇದು ಈ ಮೂರ್ತಿ ಎಲ್ಲ ಒಳಗಡೆ ಇಲ್ಲಿ ದೇವ್ರದ್ದು ಎಲ್ಲ ಇದು ಮಾಡ್ಯಾರ. ಗುಡ್ಡ ಸೇಮ್ ಗುಡ್ಡ ಕಾಣುವಂಗೆ ಮಾಡಿದಾರೆ. ಅದನ್ನ ಗುಡ್ಡ ಜೊತೆ ಈ ಕಡೆಯಿಂದ ಎಲ್ಲ ಈ ಟೈಪ್ ನೋಡ್ರಿ. ಬ್ಯಾಕ್ ಸೈಡ್ದಿಂದ ಒಳಗಡೆ ಬಂದ್ಮ್ಯಾಗ ಅದು ನ್ಯಾಚುರಲ್ ಏನಲ್ರಿ, ಇದು ಆರ್ಟಿಫಿಷಿಯಲ್. ಅದು ಹಳೆ ಮಠ ರೀ. ಇದು ಇಲ್ಲೇನು ಕಾಣಿಸ್ತದಲ್ಲ ಈಗ ನಿಮಗೆ ಈ ಕಡೆ, ಇದು ಹಳೆ ಮಠ. ಇಲ್ಲಿ ನೋಡ್ರಿ ಕುದುರೆ ಮೂರ್ತಿ ಅದು ಇಟ್ಟಾರಲ್ಲ, ಅದು ಹಳೆ ಮಠ. ಇದು ಗಮಿ ಒಳಗಿಂದ ಹೋಗಿ ಆ ಕಡೆ ಮಠದ ಕಡೆ ಒಳಗೆ ಹೋಗೋಂಗೆ ಮಾಡಿದ್ದಾರೆ. ಅಲ್ಲಿ ಒಂದೆರಡು ದೇವಿ ಮೂರ್ತಿ ಅದು ಇಟ್ಟಾರ ಅಲ್ಲಿ ಒಳಗಡೆ ರೈಟ್ ಸೈಡ್ಗೆ. ಇದು ನೋಡ್ರಿ ರೈಟ್ ಸೈಡಿಗೆ ಒಂದು ದೇವಿ ಮೂರ್ತಿನೂ ಇಟ್ಟಾರ. ಇದು ಭಾರತ ಮಾತೆ ಮೂರ್ತಿ. ಇದು ಇಲ್ಲೊಬ್ಬ ಇದು ಸಾಧುವರ ಮೂರ್ತಿನೂ ಇದೆ. ಅದು ಸ್ವಾಮಿಗಳ ಮೂರ್ತಿನೂ ಮಾಡಿದಾರಲ್ಲಿ. ಅವರು ತಪಸ್ಸು ಕುಂತದ್ದು. ಇಲ್ಲಿ ಇನ್ನೂ ಸ್ವಾಮಿಗಳು ಅದಾರ ರೀ. ಇದು ಜೀವಂತ ಸ್ವಾಮಿಗಳು ಇರ್ತಾರಲ್ಲಿ. ಒಬ್ಬರು ಮನುಷ್ಯ ಇರ್ತಾರೆ, ಮುಕ್ತಿ ಮಠದ ಸ್ವಾಮಿಗಳು ಅಂತ. ಶ್ರೀ ಕ್ಷೇತ್ರ ಮುಕ್ತಿ ಮಠ ಅಂತಿದೆ ಅಲ್ಲಿ. ಆ ಸ್ವಾಮಿಗಳಿಗೆ ಅವರು ಏನೋ ದೇವರನ್ನ ಹೇಳ್ತಾರಂತ. ಅಲ್ಲಿ ಕೆಲವರು ಬಂದಿರ್ತಾರೆ. ಅಲ್ಲಿ ನೋಡೋಕೆ ನಾವೇನು ಕೇಳಕ್ಕೆ ಹೋಗಿಲ್ಲ, ಹಂಗೆ ಜಸ್ಟ್ ನೋಡ್ಕೊಂಬಂದಿದ್ವಿ ಹೋಗಿ. ಒಳಗಡೆ ನೋಡ್ರಿ, ಅಲ್ಲಿ ಒಳಗಡೆ ಅವ್ರದ್ದೊಂದು ಆಸನ ಐತಿ. ಒಳಗಡೆ ಕೂತಿರ್ತಾರೆ ಅವ್ರು. ಈ ಥರ ಒಳಗಡೆ ಹೋಗೋಕ್ಕೆಲ್ಲ ಒಂಥರ ಜಂಗಲ್ ಟೈಪು ಇದನ್ನು ಮಾಡಿದ್ದಾರೆ ಅವರು. ಕಾಡುಗತ್ತೆ ಇದ್ದನ್ಸೋಂಗ. ಇದು ನೋಡ್ರಿ ಏನು ಹುಲಿ ಕಾಣಿಸ್ತಿದೆ. ಇದು ನೋಡ್ರಿ ಪಟ್ಟಿ ಹುಲಿ, ಬೆಕ್ಕದು ಪಟ್ಟಿ ಹುಲಿ ಹಾಕಿದ್ರು ಅವರು. ಸಣ್ಣ ಹುಲಿ ಅನ್ಬೋದು. ನೋಡ್ರಿ ಇಲ್ಲೆಲ್ಲ ಗಾರ್ಡನ್ನು ಇದನ್ನು ಮಾಡಿದ್ದಾರೆ. ಕಾರಂಜಿ ಎಲ್ಲ ಮಾಡಿದ್ದಾರೆ. ಒಳಗಡೆ ನೀರಿಂದೆಲ್ಲ ಇದು ಮಾಡಿ ಸ್ಟಾರ್ಟ್ ಇಲ್ಲ ಅದು ಆ್ಯಕ್ಚುಲಿ. ಇದ್ರಾಗದು ಜಾತ್ರೆ ಒಳಗದು ಸ್ಟಾರ್ಟ್ ಮಾಡಿರ್ತಾರೆ ಅದನ್ನು. ನೋಡಿರಿ ನಾವು ಈ ಹುಲಿಯಿಂದ ದಾಟ್ಕೊಂಡು ಆ ಕಡೆ ಹೋಗೋಣಂತ. ನೋಡಿರಿ ಸ್ವಾಮಿಗಳು ಕುಂಡ್ರುವಂಥ ಅದು ಪೀಠ ಇದೆ. ಸ್ವಾಮಿಗಳು ಇಲ್ಲಿ ಕುಂತಿರ್ತಾರೆ ಒಳಗಡೆ. ಅಲ್ಲಿ
ಸ್ವಾಮಿಗಳಿಗೆ ಯಾರು ಕೇಳಕ್ಕೆ ಬಂದಿರ್ತಾರೆ ಹೆಣ್ಮಕ್ಳು ನೋಡ್ರಿ, ಇಲ್ಲಿ ಒಳಗಡೆ ಕೂತಾರೆ ಸ್ವಾಮಿಗಳು. ಅವರು ಏನಾರು ಹೇಳ್ತಾಯಿದ್ರು ಭಕ್ತಾದಿಗಳಿಗೆ, ಏನೋ ಭಕ್ತಾದಿಗಳು ಅಥವಾ ಏನೋ ಕೇಳಕ್ಕೆ ಬರ್ತಾರೆ, ದೇವ್ರ ಏನೋ ಹೇಳ್ತಾರಂತ ಅವರು ಹೇಳಿದ್ದು ಎಲ್ಲ ನಿಮ್ಮದು ಎಲ್ಲ ಇದು ಆಗ್ತಂತ ಖರೆ ಆಗ್ತದಂತ ನಂಬ್ತಾರೆ ಕೆಲವೊಬ್ರು. ಒಳಗಡೆ ಅವರು ಸ್ವಾಮಿಗಳು ಎಲ್ಲ ಹೇಳ್ತಿರ್ತಾರೆ. ಅಲ್ಲೊಂದು ಗಣೇಶ ಮೂರ್ತಿನ ಕುಂಡಿಸ್ಯಾರ್ರಿ. ಇದು ನೋಡ್ರಿ ಒಳಗಡೆ ಹಂಗೆ ಸ್ವಲ್ಪ ಸುತ್ತಾಡ್ಕೊಂಡು ಸೈಡಿಂದ ಹಿಂಗೆ ಹೊರಗಡೆ ಹಿಂದೆ ಹೋಗಿ ಇಲ್ಲಿ ಸುತ್ತು ಆ ಕಡೆ ಗಿಡಗಳೆಲ್ಲ ಹಚ್ಚಿದ್ದಾರೆ. ಇದು ಮುಕ್ತಿ ಮಠದ ಸೈಡ್ದೆಲ್ಲ ಗುಡಿಗಳು ಹಚ್ಚಾರ. ಅಲ್ಲಿ ಸ್ವಾಮಿಗಳು ಕೂತಿದ್ರಲ್ಲ ಅದ್ರ ಹಿಂದಿನ ಸೈಡ್ ಇದು. ಅಲ್ಲೇ ನೆಕ್ಸ್ಟ್ ಹೋದ ಕೂಡಲೇ ಅಲ್ಲೊಂದು ಗಣಪತಿ ಮೂರ್ತಿಯನ್ನು ಒಂದು ಕುಂಡ್ರಿಸಿದ್ದಾರೆ ದೊಡ್ಡದು ನೋಡ್ರಿ. ಗ್ಲಾಸ್ದೊಳಗೆ ಒಂದು ಮೂರ್ತಿನೂ ಇಟ್ಟಾರ ಗಣಪತಿದು. ಇದು ನೋಡ್ರಿ ಗಣಪತಿ ಮೂರ್ತಿ. ಇದು ಯಾವಾಗೂ ಗಣಪತಿ ಮೂರ್ತಿ ಇಲ್ಲೇ ಕುಣಿಸಿರ್ತಾರೆ. ಇದು ಸಿಮೆಂಟ್ಲೇ ಮಾಡಿ ಅದಕ್ಕೆ ಪೇಂಟಿಂಗ್ ಮಾಡಿದ್ದೈತದ ಗಣಪತಿ ಮೂರ್ತಿ. ನೋಡಿ ಚೆನ್ನಾಗಿದೆ ಗಣಪತಿ ಮೂರ್ತಿ. ಗಣಪತಿ ನೋಡ್ಬೋದು, ಒಂದು ದರ್ಶನ ತಗೋಬೋದಲ್ಲೇ ಗಣಪತಿದು. ಇಲ್ಲಿ ನೀರಿನ ಹೊಂಡವನ್ನು ಮಾಡಿದ್ದಾರೆ ಒಳಗಡೆ. ನೋಡ್ರಿ ಬೆಕ್ಕು ಬಂತು ನೋಡ್ರಿ, ನಮ್ಮ ಹುಲಿ ಬಂತಲ್ಲಿ ನೋಡ್ರಿ, ಓಡಾತದ ಕಡೆ ಹುಲಿ ನೋಡ್ರಿ. ಹುಲಿ ಅನಿಸ್ತೀನಿ ನಿಮಗೆ, ಏನು ಮಾಡೋಂಗಿಲ್ಲ. ಇದು ನೋಡಿ ಜಿಂಕಿ ಮೂರ್ತಿ ಇದು ಮಾಡಿದ್ದಾರೆ ಇಲ್ಲಿ. ಇದು ಆಕಳ ಮೂರ್ತಿ ಮಾಡಿದ್ದಾರೆ ಇಲ್ಲಿ ನೋಡಕ್ಕಂತ ನೋಡಿ ಚಂದ ಅನಿಸ್ತೈತಿ. ಮತ್ತು ನಾವು ವಾಪಸ್ ಹೋಗೋಣ ಬರ್ರಿ ಈ ಕಡೆ ಮುಂದೆ ಹೋಗಿ ಇಲ್ಲಿ ಅವರು ಮೊದಲಿಂದ ಮಂಟಪ ಇದು ಮಠ ಇದು ಮಠದ ಮೊದಲಿಂದ ಇಲ್ಲೇ ಕುಂಡಿರ್ತಿದ್ರು ಅವರು ಸ್ವಾಮಿಗಳಿದ್ದಾರೆ ನೋಡ್ರಿ. ಸ್ವಾಮಿಗಳು ಫೋಟೋ ಐತಿಲ್ಲಿ. ಇಲ್ಲಿ ಪೀಠದ ಮ್ಯಾಗ ಕುಂಡಿರ್ತಿದ್ರು. ಅಲ್ಲಿ ಒಳಗಡೆ ಅವ್ರದ್ದು ಇದೂ ಇದೆ. ಅವ್ರಿಗೆ ರಾಕ ಇದು ಮಾಡ್ಯಾರ ಕೂತ್ಕೊಳ್ಳೋಕೆ. ಇದು ಹೊರಗಡೆಯಿಂದ ಮೇನ್ ಗೇಟ್ ಹೊರಗಡೆಯಿಂದ ಆ ಕಡೆಯಿಂದ ಎಂಟ್ರೆನ್ಸ್ ಅದು ಗಾಡಿ ಬರ್ತಾವೆ ನೋಡ್ರಿ ಕಡೆಯಿಂದ ಅಲ್ತಿದ್ದು. ಇಲ್ಲಿ ಕೆಲವೊಂದು ಮೂರ್ತಿಗಳನ್ನು ಮಾಡಿದ್ದಾರೆ. ಇದು ಮಾಡ್ಯಾರ ಅವರು ನೋಡ್ರಿ. ಈಗ ಹನಿಗೆ ಓಮ್ ಅಂತ ಹತ್ತಾಗತ್ತಾಳ ಹುಡುಗಿ, ಏನೋ ದಕ್ಷಿಣ ಅದಕ್ಕೆ ಹತ್ತತ್ತಾಳ. ನೀವು ಏನಾರ ಬೆಳಗಾವಕ್ಕೆಲ್ಲ ಬಂದಾಗ ಅಲ್ಲೊಂದು ಸಲ ನೀವು ಹೋಗಿ ಬರ್ಬೋದು. ಇದರ ಪಕ್ಕದಾಗನ ಇದು ರಾಣಿ ಚೆನ್ನಮ್ಮ ಇದು ಪ್ರಾಣಿ ಸಂಗ್ರಹಾಲಯ ಇದೆ, ಅಲ್ಲೂ ಹೋಗಿ ಬರ್ಬೋದು. ಅಲ್ಲಿ ಸಿಂಹ, ಹುಲಿ, ಚಿರತೆ, ಆಮೇಲೆ ಮೊಸಳೆ ಎಲ್ಲ ಅದಾವೆ ಪ್ರಾಣಿಗಳು. ಆಮೇಲೆ ಕಾಡ್ಕೋನ ಒಂದು ಯಾವುದೋ ಇದಾವೆ ಅನ್ಸುತ್ತಲ್ಲಿ. ಇದು ಸ್ವಾಮಿಗಳದ ಮೂರ್ತಿನೂ ಮಾಡ್ಯಾರ. ಇಲ್ಲಿ ಸಿಂಹದ ಮೂರ್ತಿ ಮಾಡ್ಯಾರ. ಇಲ್ಲಿ ಒಂದು ಇದನ್ನು ಮಾಡ್ರಿ, ಈಶ್ವರ ಲಿಂಗದ ಮಾಡ್ಯಾರ. ಗಂಟಿ ದೊಡ್ಡದು ಗಂಟಿ ಇದೆ ಅದು ನೋಡ್ರಿ. ನಾವು ಗಂಟಿ ಬರ್ತಿದೆ ಅದಕ್ಕೆ. ಒಂದು ದಿವ್ಸ ನೀವು ಆರಾಮ್ ಬಂದು ಇಲ್ಲೆಲ್ಲರ ಊಟ ಗೀಟ ಮಾಡಿಕೊಂಡು, ಅಲ್ಲಿ ಮಹಾಪ್ರಸಾದ ಇರ್ತದೆ ಒಳಗಡೆ. ಅಲ್ಲೊಂದು ಪ್ರಸಾದ ನಿಲಯ ಐತಿ, ಅಲ್ಲಿ ಮಹಾಪ್ರಸಾದ ಇರ್ತದೆ. ಅಲ್ಲಿ ಅನ್ನ ಸಾರ ಹುಗ್ಗಿ ಅದು ಇರ್ತದೆ. ಅಲ್ಲಿ ನೀವು ಅಲ್ಲಿ ಮಹಾಪ್ರಸಾದ ಮಾಡ್ಕೊಂಡು ಹೋಗ್ಬೋದು. ಅಥವಾ ನೀವು ಏನಾರು ಅಡಿಗೆ ಕಟ್ಕೊಂಡು ಹೋಗಿ ಅಲ್ಲಿ ಊಟ ಗೀಟ ಮಾಡಿಕೊಂಡು ಎಲ್ಲ ಕುಂತ್ಕೊಂಡು ಊಟ ಮಾಡಿ ಆರಾಮ್ ಬರ್ಬೋದು ನೀವು. ಸಂಕ್ರಾಂತಿಗೆ ಅದು ಎಲ್ಲರೂ ಹೋಗಿ ಆ ಕಡೆ ಊಟ ಮಾಡಿ ಬರ್ತಾರೆ. ನೋಡಿರಿ ಎಲ್ಲ ನ್ಯಾಚುರಲ್ ಮಂಗೆಗಳು ಎಲ್ಲ ಅಡ್ಡಾಡ್ತಿರ್ತಾವಲ್ಲಿ, ಹನುಮಂತುಗಳೆಲ್ಲ ಅಡ್ಡಾಡಕತ್ತಾವ. ಗುಡಿ ಗಿಡದ ಮ್ಯಾಗೆಲ್ಲ ಅಡ್ಡಾಡ್ತಿರ್ತಾರೆ ನೋಡ್ರಿ. ಬಾಳೆಹಣ್ಣು ಕೊಟ್ಟರೆ ಯಾರೋ ಬಾಳೆಹಣ್ಣು ತಿನ್ನಕತ್ತದು ಮಂಗೆ. ನಿಂತ್ಕೊಂಡು ಎಲ್ಲ ಹಸಿ ಬಾಳೆಹಣ್ಣು ಇದ್ರೂ ತಿನ್ನಾಕತ್ತದ ನೋಡ್ರಿ. ಅದು ಬಾಳೆಹಣ್ಣು ಅಷ್ಟೊಂದು ಹಣ್ಣಾಗಿಲ್ಲ, ಆದರೂ ಅದು ಕಡದ ಎಲ್ಲ ತಿನ್ನಾಕತ್ತೈತೆ ಒಳಗಿಂದ ಬಾಳೆಹಣ್ಣದು. ಅದು ಹಣ್ಣಾಗಿತ್ತಂದ್ರೆ ಸುಲಿದು ತಿಂತಿರ್ತದೆ. ಈಗ ಕಚ್ಚಾಗಿದ್ಮೇಲೆ ಸ್ವಲ್ಪ ಕಡದು ತಿನ್ನಾಕತ್ತೈತಿ. ಮಂಗೆಗಳು ಅದಾವ್ರೆ ಇಲ್ಲಿ ಆರಾಮ್ ನೀವು ಹೋಗಿ ನೋಡ್ರಿ. ಕಾಯಿ ಅದಾವ, ಪತ್ರಿ ಕಾಯಿ ಅದಾವ, ಗರ್ಭಷ ನೋಡ್ರಿ. ಮಂಗೆ ಅದು ಎಷ್ಟು ಚಂದ ಇದು ಮಾಡಕತ್ತದಲ್ಲ, ತಿನ್ನಾಕತ್ತದ. ಕಾಯಿ ಕೊಟ್ಟಾರ ಅದಕ್ಕೆ, ಬಹುಶಃ ಕಾಯಿ ಕೊಟ್ಟಾರ ಅದಕ್ಕೆ ಹಂಗೆ ಅಲ್ಲೇ ಸುರಿತೀನಿ. ಇಲ್ಲಂತ ಸೇಮ್ ಮನುಷ್ಯರಂಗೆ ಸುರಿದು ತಿಂತಾವೆ ಬಾಳೆಹಣ್ಣು. ನೋಡ್ರಿ ಎಲ್ಲರೂ ಕೂತಾರೆ, ಇಲ್ಲ ಆರಾಮ್ ರೆಸ್ಟ್ ಹೊರಗತ್ತಾರೆ ಜನ. ಇದು ಮೇಲೆ ಹೋಗೋಕೆ ಅಲ್ಲೊಂದು ಮಂಟಪನೂ ಮಾಡಿದ್ದಾರೆ. ಮೇಲೂ ಒಂದು ಸ್ವಾಮಿಗಳು ತಪಸ್ಸಿಗೆ ಕುಂತಿದ್ದು ಒಂದು ಮಂಟಪ ಇದೆ ಅಲ್ಲಿ. ಇಲ್ಲಿ ಒಂದು ದೇವರ ಗುಡಿ ಇದೆ ನೋಡ್ರಿ, ಇದು ದೇವಿದು.
ಇದು ಸ್ವಲ್ಪ ಆ ಕಡೆ ಹೋಗಿ ನಾವು ನೋಡೋಣ ಯಾವುದೇ ದೇವಿ ಗುಡಿ ಇದ್ದದಂತ ತೋರಿಸ್ತಾರೆ ನಿಮಗೆ. ಅದು ಮುಂದೋಗಿ ನೋಡಿರಿ ಎಷ್ಟು ಚೆನ್ನಾಗಿದೆ ಊಟ ಮಾಡಿದಾರೆ. ಅದನ್ನ ನೀವು ಆರಾಮಾಗಿ ಒಂದು ದಿವಸ ಹೋಗಿ ನೋಡ್ಕೊಂಬರ್ಬೋದು ರೀ. ಮಸ್ತ್ ಐತಿ ಎಲ್ಲ ಮುಕ್ತಿ ಮಠಕ್ಕಂತ ಹೋದ್ರೆ ಅಂದರೆ ಅಲ್ಲಿ ಹೋಗ್ಬೋದು. ಈ ಗುಡಿ ಅಂತ ಹೋಗಿ ಗುಡಿ ಒಳಗಿಂದೆಲ್ಲ ತೋರಿಸ್ತಾರೆ ನಿಮಗೆ. ಬಂದರೆ ಹಂಗೆ ಹೋಗೋಣ ಅಲ್ಲಿ ಗುಡಿಗೆ. ಇಲ್ಲಿ ಒಂದು ಗುಡಿ ಕಟ್ಟಿದ್ದಾರೆ, ಪುರಾತನ ಕಾಲದ ಗುಡಿ ಟೈಪ್ ಕಟ್ಟಿದ್ದಾರೆ ಅದನ್ನ. ಬಟ್ ಅದು ಪುರಾತನ ಕಾಲದಲ್ಲ, ಈಗಿನ ಕಾಲದನ್ನ ಕಟ್ಟಿಸಿದ್ದಾರೆ. ಬಟ್ ಅದು ನೋಡೋ ಎಲ್ಲ ಪುರಾತನ ಕಾಲದ ಬಹುಶಃ ದ್ರಾವಿಡ ಶೈಲಿನೂ ಇರ್ಬೋದು ಅನಿಸ್ತದೆ. ಯಾವ ಶೈಲಿಯಿಂದ ಕಟ್ಟಿದ್ದಾರೆ ನೋಡಿ. ಇದು ಗುಡಿ ಕಟ್ಟಿದ್ದಾರೆ, ಇದು ಎಲ್ಲ ಈಗಿನ ಕಾಲದ, ಬಟ್ ಎಲ್ಲ ಕಲ್ಲಿನಿಂದ ಕಟ್ಟಿರೋದನ್ನ ಪುರಾತನ ಕಾಲದ ಕಾನೂಂಗ ಕಟ್ಟಿದ್ದಾರೆ. ಇನ್ನೂ ಕೆಲವೊಂದು ಇನ್ನೂ ಅರ್ಧ ಕಂಪ್ಲೀಟ್ ಆಗಿದೆ. ಆ ಕಡೆ ಗುಡಿ ಕಂಪ್ಲೀಟ್ ಆಗಿಲ್ಲ ಇನ್ನು. ಇದು ಒಳಗಡೆ ಇದು ಕಂಪ್ಲೀಟ್ ಆಗಿದೆ ಅನ್ನಿಸ್ತದೆ. ಬರ್ರಿ ಒಳಗಡೆ ಹೋಗಿ ನೋಡೋಣ ಏನೈತೆ ಅಲ್ಲಿಂದ. ಹೋಗೋಣ ಬರ್ರಿ, ನಡ್ರಿ ಒಳಗೆ ಹೋಗೋಣ ಅಂತ. ನೋಡ್ರಿ ಗುಡಿ, ದೇವಿದು ಗುಡಿ ಇದೈತೆ ಅಲ್ಲಿ. ಯಾವುದು ದೇವಿ ಗುಡಿ ಇದೆ ನೋಡ್ರಿ ಇಲ್ಲಿ. ಒಳಗಡೆ ಎಷ್ಟು ಚಂದ ಮಾಡಿದಾರೆ ನೋಡ್ರಿ ಈ ಗುಡಿನ. ಒಳಗೆ ಎಲ್ಲ ಗ್ಲಾಸಲ್ಲೇ ಇದು ಮಾಡಿದಾರೆ. ಅದು ಗ್ಲಾಸಸ್ ಅನ್ನೋದು ಡಿಸೈನ್ ಎಲ್ಲ ಕಾಣ್ತಾವಲ್ಲ, ಗ್ಲಾಸದ್ದು ಅದರ ಸಣ್ಣ ಕನ್ನಡಿ ಗ್ಲಾಸ್ ಟೈಪ್ ಮಾಡಿದಾರೆ. ಅದು ಈ ಯಾವ ದೇವಿ ಅಂತ ಏನು ನಮ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಬಟ್ ದೇವಿ ಗುಡಿ ಇದೆ ಅದು. ನಾಗದೇವತೆ ಅನ್ನಿಸಿದ್ರು, ನಾಗದೇವತೆ. ಇದು ನೋಡ್ರಿ ಪುರಾತನ ಕಾಲದ ಟೈಪ್ ಕಟ್ಟಿಸಿದ್ದಾರೆ ಗುಡಿ ಇದನ್ನು. ಇಲ್ಲಿ ಒಂದು ಗೋಶಾಲೆನೂ ಐತ್ರಿ, ಇಲ್ಲಿದ್ದಾರೆ. ನಾವು ಗೋಶಾಲೆ ನೋಡೋಕೆ ಹೋಗೋಣ ಅಂತಲೇ. ಇಲ್ಲಿ ಒಂದು ಸಣ್ಣದಪ್ಪ ಶಿವ ಪಾರ್ವತಿದ ಗುಡಿನೂ ಕಟ್ಟಿಸಿದ್ದಾರೆ. ಇಲ್ಲೊಂದು ಸಣ್ಣದು ಏನ್ರಿ ನೋಡ್ರಿ ಹೆಂಗೆ ಕಾಣಿಸ್ತದೆ ಈ ಕಡೆಯಿಂದ ಗುಡ್ಡದು ಎಲ್ಲ. ಇದು ಮುಕ್ತಿ ಮಠದ ಸ್ವಾಮಿಗಳು ಇದನ್ನೆಲ್ಲ ಬಂದು ಕಡೆ ಇದೆಲ್ಲ ಮಾಡಿ ಇಷ್ಟೆಲ್ಲ ಇದನ್ನೆಲ್ಲ ಮಾಡಿದ್ದಾರೆ, ಎಲ್ಲ ಗುಡಿಗಳದೆಲ್ಲ. ಇಲ್ಲಿ ಗೋಶಾಲೆ ನೋಡ್ರಿ, ಇದು ಇಲ್ಲ ಆಕಳಿದಾವೆ ಇಲ್ಲೆಲ್ಲ. ಇದು ನೋಡ್ರಿ ಆಕಳ ನೋಡ್ರಿ. ಇದು ಆಕಳ ಬಾಯಿ ಹೆಂಗಿದೆ ನೋಡ್ರಿ, ಅದು ಇದಾಗಿದೆ. ಅದು ಬಾಯಿ ಹೆಂಗಿದೆ ನೋಡ್ರಿ ಅದ್ರದ್ದು ಆಕಳದು. ದೇವ್ರ ಎಂಥ ಸೃಷ್ಟಿ ಅದ್ರದ್ದು ಆಕಳ ಬಾಯಿ ಅಂತ ಸ್ವಲ್ಪ ಇದನ್ನು ಮಾಡಿದಾನೆ. ಎಲ್ಲ ಆಕಳುಗಳು, ಎಲ್ಲ ಥರ ಆಕಳುಗಳು ಸಾಕಿದ್ದಾರೆ ಇಲ್ಲಿ. ಅದು ಎತ್ತು ಅನಿಸುತ್ತೆ ಆಕಳಲ್ಲದು. ನೋಡ್ರಿ ಪಾಪ ಮುಂದೆ ಮೂಗೆಲ್ಲ ಆ ಕಡೆ ಫುಲ್ತಿ ಡೊಂಕಾಗಿದ್ದಾರೆ ಅದರದ್ದು ಮುಖ. ಹೌದ್ರಿ, ಅವ್ರ ಸೃಷ್ಟಿ ನೋಡ್ರಿ ಹೆಂಗದು ಇದು ಮಾಡ್ತಾಯಿದ್ರು. ನೋಡ್ರಿ ಅದು ಮುಗ ಅಲ್ಲ, ಅದೆಲ್ಲ ಆ ಕಡೆ ಹೊಳ್ಳಿದ್ರೆ ಫುಲ್ ಅದು. ಮ್ಯಾಲೆ ನೋಡ್ರಿ ಮಂಗ್ಯನೂ ನೋಡಕತ್ತೈತಿ. ನಮ್ಮನ್ನೇನು ಮಾಡಕ್ಕೆ ಆಕಳಿಗೇನು ಕೊಡಕತ್ತಾರಂತೆ, ಮಂಗೆ ಬಂದು ನೋಡಕತ್ತೈತಿ. ನಾನು ಕಸ್ಕೊಂಡು ಹೋಗ್ಬೇಕೇನೋ ಅಂತ ನಾ ಕ್ಯಾಮ್ರಾ ಹಿಡಿದು ಕೂಡಲೇ ಆ ಕಡೆ ಓಡ್ತದೆ ಒಳಗಡೆ, ಏನು ಮಾಡ್ತಾರಪ್ಪ ಅಂತ. ಇದು ಆಕಳದ ಮಕ್ಕ ನೋಡ್ರಿ, ಇದ್ರದ್ದು ಸರಿ ಎತ್ತದು. ಇದು ನೋಡ್ರಿ ಗುಡಿ ಪುರಾತನ ಕಾಲದ ಟೈಪ್ ಕಟ್ತಾಗ ಇನ್ನೂ ಕಟ್ಸಕತ್ತಾರ ಅನ್ಸುತ್ತೆ. ಇನ್ನೂ ಅರ್ಧ ಕನ್ಸ್ಟ್ರಕ್ಷನ್ ಆಗಿದೆ, ಪೂರ್ತಿ ಮುಗಿದಿಲ್ರಿ ಅದು ಕನ್ಸ್ಟ್ರಕ್ಷನ್. ಒಳಗಡೆ ನೋಡ್ರಿ ಎಲ್ಲ ಕಲ್ಲಿನ ಕಂಬ ಎಲ್ಲ ಈಗಿನ ಹೆಂಗೆ ಪುರಾತನ ಕಾಲದಾಗೆಲ್ಲ ಹೆಂಗೆ ಕಲ್ಲಿನ ಕಂಬಗಳು ಇರ್ತದಲ್ಲ ಅದೇ ಟೈಪ್ ಎಲ್ಲ ಕೆತ್ತನೆ ಎಲ್ಲ ಮಾಡಿಸಿ ಅದರ ಪ್ರಕಾರ ಕಂಬಗಳನ್ನೆಲ್ಲ ಮಾಡಿದ್ದಾರೆ ಅವರು. ಕಂಬಗಳನ್ನೆಲ್ಲ ಪುರಾತನ ಕಾಲದಂಗೆ ಮಾಡಿದ್ದಾರೆ. ಮೂರ್ತಿಗಳು, ಕಲ್ಲಿನ ಮೂರ್ತಿಗಳನ್ನೂ ಎಲ್ಲ ನೋಡ್ರಿ ಎಷ್ಟು ಇದ್ರ ಕೆತ್ತಿ ಇದು ಮಾಡಿಸಿದ್ದಾರೆ ಅದನ್ನ. ಇದೆಲ್ಲ ಈಗಿನ ಕಾಲದ್ದರೆ, ಇದು ಹಳೆ ಕಾಲದಲ್ಲಿದು. ಬಟ್ ಇವರು ಹಳೆ ಕಾಲದ ಕಾಣಿಸೋಂಗೆ ಅದನ್ನ ಮೂರ್ತಿ ಎಲ್ಲ ಮಾಡಿದ್ದಾರೆ ಈಗ ಮೊದಲಿನ ಕಾಲದಾಗೆಲ್ಲ. ಈ ಕಂಬ ಕಲ್ಲಿಂದ ಕಂಬ ಏನು ಮಾಡಿದ್ದಾರೆ,
ಬಟ್ ಇದ್ರ ಒಳಗಡೆ ಏನಾದರೂ ಅವರು ಕಬ್ಬಿನ ಹಾಕಿ ಮ್ಯಾಲೆ ಅಂಟಿಸಿದಾರೋ ಗೊತ್ತಿಲ್ಲ. ಅವ್ರನ್ನ ಅಖಂಡ ಕಂಬನ ಇದೆ ಅಂತ ನಮ್ಗೆ ಗೊತ್ತಾಗಿಲ್ಲ ಅದು. ಅಂದರೆ ನೋಡೋಕೆ ಮಾತ್ರ ಕಲ್ಲಿನ ಪಿಲ್ಲರ್ ಗತನ ಕಾಣಿಸ್ತದೆ. ಇದು ನೋಡ್ರಿ ದೇವಿ ಮೂರ್ತಿ, ಇದೆಲ್ಲ ಗರ್ಭಗುಡಿ. ಇದು ಎಲ್ಲ ಬಂಗಾರದ ಕಲರ್ ಹಚ್ಚಾರ. ಬಂಗಾರದಿಂದ ಅದನ್ನು ಒರಿಜಿನಲ್ ಬಂಗಾರ ಅಲ್ಲ, ಅದು ಬಂಗಾರ ಕಲರ್ ಹಚ್ಚಿ ಗರ್ಭಗುಡಿಗೆಲ್ಲ ಬಂಗಾರ ಕಲರ್ ಇದು ಮಾಡಿದ್ದಾರೆ. ಮೂರ್ತಿಗಳನ್ನೂ ಎಲ್ಲ ಮಸ್ತ್ ಮಾಡಿದ್ದಾರೆ. ಯಾರು ಶಿಲ್ಪಕಲಾ ಪ್ರೇಮಿಗಳು ಇದ್ರೆ ಅದನ್ನ ಹೋಗಿ ನೋಡ್ಕೊಂಬರ್ಬೋದು, ಚೆನ್ನಾಗಿ ಅನಿಸ್ತದೆ ನೋಡೋಕೆ. ಶಿಲ್ಪಕಲೆ ಬಗ್ಗೆ ಭಾಳ ಅಭಿರುಚಿ ಇದ್ದವರು ಹೋಗ್ರಿ, ಎಲ್ಲಿ ಗುಡಿಗಳು ನೋಡ್ಕೊಂಬರ್ರಿ. ಎಷ್ಟು ಚೆನ್ನಾಗಿ ಕಟ್ಟಿಸಿದಾರೆ ಹೊಸದೆ. ಪುರಾತನ ಕಾಲದ ಹೆಂಗೆ ಹಂಪಿ, ಹಳೇಬೀಡು, ಬೇಲೂರು, ಐಹೊಳೆ, ಪಟ್ಟದಕಲ್ಲರ ಎಂಥ ಕಲ್ಲಿನ ಮೂರ್ತಿಗಳದು, ಆ ಟೈಪ್ ಮೂರ್ತಿಗಳನ್ನೆಲ್ಲ ಕೆತ್ತನೆ ಮಾಡಿ ಈ ಗುಡಿ ಕಟ್ಟಿಸಿದ್ದಾರೆ. ಇದನ್ನು ಆದಷ್ಟು ಪುರಾತನ ಕಾಲದ ಗುಡಿ ಟೈಪ್ ಕಾಣುವಂಗೆ ಪ್ರಯತ್ನ ಮಾಡಿ ಕಟ್ಟಿಸಿದ್ದಾರೆ ಅದನ್ನು. ಇದು ಇನ್ನೂ ಬಹುಶಃ ಇನ್ನೂ ಕನ್ಸ್ಟ್ರಕ್ಷನ್ ಏನು ಅರ್ಧ ಮೇಲ್ಗಡೆ ಸ್ವಲ್ಪ ಇನ್ನೂ ಆಗೋದು ಐತೆ ಅನಿಸ್ತದೆ. ಅಲ್ಲಿ ಹೊರಗಡೆ ಎಲ್ಲ ಬಾರದು ಹಾಕಿರ್ತಾರೆ. ಇದು ನೋಡ್ರಿ ಗರ್ಭಗುಡಿ, ಅದನ್ನು ಎಷ್ಟು ಚೆಂದ ಕಲರ್ ಎಲ್ಲ ಮಾಡಿದ್ದಾರೆ, ಗೋಲ್ಡನ್ ಕಲರ್ ಎಲ್ಲ. ಇದು ಪ್ರದಕ್ಷಿಣೆ ಹಾಕೋ ಸ್ಥಳ. ಇದು ಗುಡಿದು ಗರ್ಭಗುಡಿ ಹಿಂದಿನಗಡೆ ಸೈಡ್ ಎಲ್ಲ ಪ್ರದಕ್ಷಿಣೆ ಹಾಕಕ್ಕೆ. ಇದು ನೋಡ್ರಿ ಅಲ್ಲಿ ಕೆತ್ತನೆ ಇದೆ, ಕಲ್ಲಿಂದೆಲ್ಲ ನೋಡ್ರಿ ಕೆತ್ತನೆಗಳನ್ನೆಲ್ಲ ಒಳಗಡೆ ಫೋಕಸ್ ಲೈಟ್ ಬಿಟ್ಟಾರೆ. ಎಲ್ಲ ಪುರಾತನ ಕಾಲದೊಳಗೆ ಹಿಂಗೆಲ್ಲ ಮಾಡಿದಾರೆ ಆಗಿನ ಕಾಲದವರು. ಆ ಟೈಪ್ ಇವರು ಗುಡಿಯನ್ನು ಕಟ್ಸೋಕೆ ಪ್ರಯತ್ನ ಮಾಡ್ಯಾರ. ಎಲ್ಲ ಗೋಡೆಗಳ ಮ್ಯಾಗೂ ಎಲ್ಲ ಡಿಸೈನ, ಪ್ರತಿಯೊಂದು ಕಲ್ಲಿಗೂ ಡಿಸೈನ. ಯಾವುದು ಕಲ್ಲಿಗೂ ಹಂಗೆ ಬಿಟ್ಟಿಲ್ಲ ಅವರು, ಮುಂದಿನ ಕಾಲದಾಗ ಕಾಣುವಂಗೆ ಮಾಡಿದ್ದಾರೆ. ಇದು ರೇಣುಕಾದೇವಿ ಮೂರ್ತಿ ಮಾಡಿದ್ದಾರೆ ಕಲ್ಲಾಗ. ಈ ಕಡೆ ಸ್ವಲ್ಪ ಕತ್ಲೈತ್ರಿ, ಇದು ಸ್ವಲ್ಪ ಕಾಣಂಗಿಲ್ಲ. ಅದು ಈ ಕಡೆ ಫೋಕಸ್ ಲೈಟ್ ಹಾಕಿರ್ಕಿಲ್ಲ ಅವ್ರು. ಇದು ನೋಡ್ರಿ ಒಳಗಡೆ ಗರ್ಭಗುಡಿ ನೀರು ತೊಳೆದಿದ್ದು ನೀರು ಬರಬೇಕು, ಕಲ್ಲಿನ ಪೈಪ್ನ ಮಾಡಿದ್ದಾರೆ ಅದಕ್ಕೆ. ಎಲ್ಲ ಕಂಬದ ಮ್ಯಾಗ ಕೆತ್ತನೆಗಳ್ನು ಭಾರಿ ಸೂಕ್ಷ್ಮ ಕೆತ್ತನೆಗಳೆಲ್ಲ. ಈಗಿನ ಕಾಲದಾಗೆಲ್ಲ ಕೆತ್ತನೆಗಳೆಲ್ಲ ಮಷಿನ್ ಮ್ಯಾಗ ಮಾಡ್ತಾರೆ. ಬಟ್ ಅದನ್ನು ಅದು ಮಾಡಿದ್ದಾರೆ ಅದನ್ನ. ಆದರೂ ಅದಕ್ಕೆ ತುಂಬ ಟೈಮ್ ಹಿಡಿತೈತಿ ಮಷಿನ್ದೊಳಗೆ ಕೆತ್ತನೆ ಮಾಡ್ಬೇಕಂದ್ರೂ. ಇಷ್ಟೆಲ್ಲ ಪ್ರತಿಯೊಂದು ಕಲ್ಲಿಗೂ ಕೆತ್ತನೆ ಮಾಡಿ ಅದಕ್ಕೆ ಖರ್ಚು ಭಾಳ ಆಗ್ತದೆ, ರೇಟು ಭಾಳ ಇರ್ತದೆ ಅವ್ರದ್ದು ಕೆತ್ತೋದು. ಸುಮಾರು ನೀವು ಒಂದು 2 ಫೂಟದ ಮೂರ್ತಿ ಏನಾರ ಕೆತ್ತಿಸ್ಬೇಕಪ್ಪ ಒಂದು 25,000 ರೂಪಾಯಿ ತೊಗೋತಾರೆ ಅವರು ಮಷಿನಾಗಿ. ಬಾಗಲಕೋಟೆ ಸೈಡು ಇಲ್ಲಿ ಹತ್ತರಿಗೆ ಅಂತ ಟೋಲ್ ಗೇಟ್ ಅಂತ ಅಲ್ಲಿ ಕೆತ್ತು ಮಷಿನ್ಸು ಅದಾವೆ. ಅವರು ನೀವು ಮೂರ್ತಿ ಮಾಡಬೇಕಾದ್ರೆ ಅಷ್ಟೊಂದು 2 ರೇಟ್ ಹೇಳ್ತಾರೆ, 20,000 25,000 ಹಿಂಗೆ ಹೇಳ್ತಾರೆ ಅವರು. 2 ಫೂಟದು 2.5 ಫೂಟದ ಮೂರ್ತಿಗೆ. ಮತ್ತು ಇಡೀ ಗುಡಿ ಅಂತದನ್ನ ಪೂರ್ತಿ ಎಲ್ಲ ಕೆತ್ತನೆ ಮಾಡಿಸ್ಬೇಕಂತಂದ್ರೆ ಅದಕ್ಕೂ ಈಗ ತುಂಬ ಸಾಕಷ್ಟು ಖರ್ಚಾಗಿರ್ತದೆ ಅದಕ್ಕೆ. ಇದು ನೋಡ್ರಿ ನಾವು ಮೇಲ್ಗಡೆ ಹೋಗುವಂಥ ಒಂದು ಸ್ಥಳ ಇದು. ಇಲ್ಲಿ ಒಂದು ಮೂರ್ತಿ ಕೆತ್ತಿಸಿ ಹಂಗೆ ಇಟ್ಟಿದ್ದಾರೆ, ಅದನ್ನೆಲ್ಲ ಪ್ರತಿಷ್ಠಾಪನೆ ಮಾಡ್ಬೇಕಂತ ಮಾಡಿದ್ದಾರೆ ಅನಿಸ್ತದೆ. ಇದು ದುರ್ಗಾದೇವಿದ ರುದ್ರಾವತಾರದ ತಾಳಿದ ರಾಕ್ಷಸವನ್ನು ಕೊಲ್ಲಾಕತ್ತಾಳಕ್ಕೆ. ನೋಡ್ರಿ ಮೇಲಿಂದ ಗೋಪುರನೂ ಎಲ್ಲ ಪುರಾತನ ಕಾಲದ ಹಂಪಿ, ಹಳೇಬೀಡು, ಬೇಲೂರು ಆ ಟೈಪನ್ನ ಕಟ್ಸಿದಾರೆ ಅದನ್ನ. ಮೂರ್ತಿ ಮೇಗಿಂದೆಲ್ಲ ಇದನ್ನು ಗೋಪುರ, ಗರ್ಭಗುಡಿ ಮೇಗಿನ ಗೋಪುರ ಹೆಂಗಿದೆ ನೋಡ್ರಿ. ಅದು ಪುರಾತನ ಕಾಲದಾಗ ಕಟ್ಟುವಂಗೆ ಕಟ್ಸಿದಾರೆ. ಅದು ತುಂಬ ಖರ್ಚು ಮಾಡಿರ್ಬೇಕಾಗ್ತದೆ. ಇದು ನೋಡ್ರಿ, ಇದು ಗುಡಿ ಇದಕ್ಕೆಲ್ಲ ಪೇಂಟಿಂಗ್ ಎಲ್ಲ ಮಾಡಿ ಇದು ಒಳಗಡೆ ಹೋಗೋಕೆ ಮೇಲ್ಗಡೆ ಹೋಗೋದ ಶಿಖರದ ಮೇಲೆ ಹೋಗುವಂಗೆ ಸ್ಟೆಪ್ಸ್ ಎಲ್ಲ ಮಾಡಿದಾರಲ್ಲಿ. ಇಲ್ಲಿ 9 ಜ್ಯೋತಿರ್ಲಿಂಗಗಳು ಅದಾವೆ. ಇಲ್ಲಿ ಎಲ್ಲ ಜ್ಯೋತಿರ್ಲಿಂಗಗಳದ ಒಂದೊಂದು ಗರ್ಭಗುಡಿಗಳನ್ನ ಮಾಡಿದ್ದಾರೆ. ಅಲ್ಲಿ 12 ಜ್ಯೋತಿರ್ಲಿಂಗಗಳು, 12 ಜ್ಯೋತಿರ್ಲಿಂಗಗಳನ್ನ ಇಲ್ಲಿ ಮಾಡಿದ್ದಾರೆ ಅವರು. ಎಲ್ಲ ಬರೆದವ್ರು ನೋಡ್ರಿ, ಜ್ಯೋತಿರ್ಲಿಂಗ ಇದು ಮಾಡಿದಾರಂತ. ಅಡ್ರೆಸ್ ನಿಮಗೆ ಸಿಗ್ತದೆ. ಇದು ಭೀಮಾಶಂಕಿ ಜ್ಯೋತಿರ್ಲಿಂಗ ಮಂದಿರ ಬರೆದವರು.
ಜ್ಯೋತಿರ್ಲಿಂಗ. ಡಾಕಿನಿ ಭೀಮಾಶಂಕರ ಜ್ಯೋತಿರ್ಲಿಂಗ. ಪ್ರತಿಯೊಂದು ಸ್ಟೆಪ್ಗೆ ಒಂದೊಂದು ಜ್ಯೋತಿರ್ಲಿಂಗದ ಮೂರ್ತಿಗಳನ್ನ ಮಾಡಿದ್ದಾರೆ ಅವರು. ಇದು ನೋಡ್ರಿ ದ್ವಾರಕಾವನಿ ಜ್ಯೋತಿರ್ಲಿಂಗ, ದ್ವಾರಕೇಶ್ವರ ಜ್ಯೋತಿರ್ಲಿಂಗ ಇದು. ಅಲ್ಲಿದು ನೀವು 12 ಜ್ಯೋತಿರ್ಲಿಂಗಗಳನ್ನ ಇಲ್ಲಿ ಒಂದೇ ಕಡೆ ನೋಡ್ಬೋದು. ಇದು ಪರಾಳಿ ವೈದ್ಯನಾಥೇಶ ಜ್ಯೋತಿರ್ಲಿಂಗ. ಎಲ್ಲ ಜ್ಯೋತಿರ್ಲಿಂಗಗಳನ್ನ ಹೋಗಿ ನೋಡೋಕ್ಕಾಗದಿದ್ದವರು ಇಲ್ಲಿ ಬಂದು ನೋಡಿದರೆ ಎಲ್ಲ ಜ್ಯೋತಿರ್ಲಿಂಗಗಳು ನಿಮಗೆ ಇಲ್ಲೇ ದರ್ಶನ ಸಿಗ್ತವೆ. ಎಲ್ಲ ಜ್ಯೋತಿರ್ಲಿಂಗಗಳನ್ನ ಇಲ್ಲೇ ಮಾಡೋ ಪ್ರಯತ್ನ ಮಾಡಿದ್ದಾರೆ ಅವರು. ಇದು ವಾರಣಾಸಿ ವಿಶ್ವೇಶ್ವರ ಜ್ಯೋತಿರ್ಲಿಂಗ. ಮಮಲೇಶ್ವರ ಓಂಕಾರಂ ಜ್ಯೋತಿರ್ಲಿಂಗ ನೋಡ್ರಿ. ಅದು ಎಲ್ಲ ಜ್ಯೋತಿರ್ಲಿಂಗಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮುಂದೆ ನಾವು ಹಂಗೆ ಹೋಗ್ಕೊಂಡ್ರೆ ಮುಂದೆ ನೋಡ್ರಿ ಇದೊಂದು ಜ್ಯೋತಿರ್ಲಿಂಗ ನೋಡ್ರಿ. ಇದು ತ್ರಯಂಬಕೇಶ್ವರಂ ಜ್ಯೋತಿರ್ಲಿಂಗ. ಜ್ಯೋತಿರ್ಲಿಂಗದ ಅಲ್ಲಿ ಜ್ಯೋತಿರ್ಲಿಂಗಗಳು ಮೂರ್ತಿಗಳು ಯಾವ ಟೈಪ್ ಇದಾವೆ ಅನ್ನೋದು ನೋಡ್ಕೊಂಬಂದು ಅದೇ ಥರ ಮಾಡಿದ್ದಾರೆ ಅವರು. ಉಜ್ಜಯಿನಿ ಮಹಾಕಾಲಂ ಉಜ್ಜಯಿನಿ ಒಳಗೆ ನೋಡ್ರಿ. ಇದು ಉಜ್ಜಯಿನಿಗೆ ನಾವು ಹೋಗಿದ್ದು ಒಂದ್ಸಲ ಉಜ್ಜಯಿನಿಗೆ. ಅಲ್ಲಿ ಜ್ಯೋತಿರ್ಲಿಂಗದ ಪ್ರಕಾರ ಇದೊಂದು ಜ್ಯೋತಿರ್ಲಿಂಗ ಮಾಡಿದ್ದಾರೆ. ಇದು ಉಜ್ಜಯಿನಿದ. ಇದು ಕೇದಾರನಾಥ ಜ್ಯೋತಿರ್ಲಿಂಗ. ಕೇದಾರನಾಥ ಮೂರ್ತಿ ನೋಡ್ರಿ ಮಾಡಿದ್ದಾರೆ ಅಲ್ಲಿ ಜ್ಯೋತಿರ್ಲಿಂಗ. ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ನೋಡ್ರಿ. ಇದೊಂದು ಇಡೀ ಭಾರತ ದೇಶದೊಳಗಿರುವಂಥ ಎಲ್ಲ ಜ್ಯೋತಿರ್ಲಿಂಗಗಳದ್ದು ಅದೊಂದು ಇದ್ರ ಮಾಡಿದ್ದಾರೆ ಅವರು. ಇದು ಶ್ರೀ ಸೌರಾಷ್ಟ್ರ ಸೋಮನಾಥ ಜ್ಯೋತಿರ್ಲಿಂಗ. ಒಳಗಡೆ ನೋಡ್ರಿ ಎಷ್ಟು ಇದು ಮಾಡಿದಾರಲ್ಲ ಮೂರ್ತಿಗಳು. ಎಲ್ಲರದು ಜ್ಯೋತಿರ್ಲಿಂಗಗಳು ನೋಡ್ಕೊಂಡು ಬಂದು ಅದನ್ನ ಮಾಡಿ ಅದೇ ಥರ ಮಾಡಿದ್ದಾರೆ. ಇದು ಒಳಗಡೆ ಹೋಗುವಾಗ ನೋಡ್ರಿ, ಇದು ಗ್ಲಾಸದ್ದು. ಇದು ಒಳಗೆ ಹೋಗೋಕೆ 10 ರೂಪಾಯಿ ಟಿಕೆಟ್ ಇದೆ. 10 ರೂಪಾಯಿ ಟಿಕೆಟ್ ಕೊಡಕತ್ತಾನೆ. ಎಲ್ಲರಿಗೂ ಟಿಕೆಟ್ ಕೊಡ್ತಾನೆ. ಪ್ರತಿಯೊಬ್ಬರಿಗೂ 10 ರೂಪಾಯಿ ಟಿಕೆಟ್ ಇದೆ ಒಳಗೆ ಹೋಗೋಕೆ. ಅಲ್ಲಿ ಮೇಲೆ ಇದೆಲ್ಲ ನೋಡ್ರಿ ಡೆಕೋರೇಷನ್ ಎಲ್ಲ ಗ್ಲಾಸ್ಲೇ ಮಾಡಿದ್ದಾರೆ. ಇದನ್ನ ಮಿರರ್ ಗ್ಲಾಸ್ ಮಾಡಿದ್ದಾರೆ. ಎಲ್ಲ ಮಿರರ್ ಗ್ಲಾಸ್ ಎಲ್ಲ ಡಿಸೈನ್ ಇದೆಲ್ಲ ಇದ್ರ ಪಕ್ಕ ಮಾಡಿದ್ದಾರೆ. ನೋಡ್ರಿ ಕಾಣಿಸ್ತೀವಿ ನೋಡೋದಾಗ ಎಲ್ಲ ಡಿಸೈನ್ ಮಿರರ್ದು ನೋಡ್ರಿ. ಎಲ್ಲ ಗ್ಲಾಸು ಮಿರರು ಇದೆಲ್ಲ ಇದು ಅದ್ರಾಗ ಡಿಸೈನು. ಇದು ನೋಡ್ರಿ ಟಿಕೆಟ್ 10 ರೂಪಾಯಿ ಟಿಕೆಟ್ ಇದೆ ಒಳಗಡೆ ಹೋಗೋಕೆ. ಶ್ರೀ ಕ್ಷೇತ್ರ ಮುಕ್ತಿ ಮಠ, ಕೈಲಾಸ ಮಂದಿರ, ಶಿವ ಪುನೀತ್. ಇದು ಕೈಲಾಸ ಮಂದಿರಕ್ಕೆ ಹೋಗೋದು. ಇದು ಕೈಲಾಸ ಮಂದಿರ ಅಂತ ನೋಡ್ರಿ. ಇದು ಇಲ್ಲಿ ಬಂದರೆ ನಾವು ಕೈಲಾಸಕ್ಕೆ ಬಂದಂಗೆ ಅನಿಸ್ತೈತಿ. ಎಲ್ಲ ಒಳಗಡೆ ಎಲ್ಲ ಕೈಲಾಸ ಮಂದಿರ ಟೈಪ್ ಮಾಡಿದ್ರು ಅವರು. ಅದರದ್ದು ಟಿಕೆಟ್ ಅದು ಪ್ರತಿಯೊಬ್ಬರಿಗೆ 10 ರೂಪಾಯಿ ಇದೆ. ಇದು ಸ್ವಾಮಿಗಳು ನೋಡ್ರಿ ಅಲ್ಲಿ ಕೂತಿದ್ರಲ್ಲ ಅವ್ರದ್ದು ಫೋಟೋ ಅದು ಸ್ವಾಮಿಗಳದು. ಓಂ ನಮಃ ಶಿವಾಯ ಅಂತ ಬರ್ತಾರೆ. ನೀವು ಒಂದ್ಸಲ ಬಂದರೆ ನೋಡ್ಬರ್ರಿ, ನೋಡ್ಕೊಂಬರ್ರಿ ಇಲ್ಲೇ ಮುಕ್ತಿ ಮಠಕ್ಕೆ ಹೋಗಿ. ಯಾರ್ಯಾರು ಮುಕ್ತಿ ಮಠ ನೋಡಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಯಾರು ನೋಡಿಲ್ಲ ಅಂತಂದ್ರೂ ಕಮೆಂಟ್ ಮಾಡಿ ತಿಳಿಸ್ರಿ. ಯಾರು ನೋಡೋರಿದ್ರೆ ಅಂತಂದ್ರೆ ನಮ್ಗೆ ಕಮೆಂಟ್ನಾಗ ತಿಳಿಸ್ರಿ. ನಾವು ಅಡ್ರೆಸ್ ಇದನ್ನೆಲ್ಲ ಕರೆಕ್ಟಾಗಿ ಹೇಳ್ತೀವಿ, ನಿಮಗೆ ಅಡ್ರೆಸ್ ಕಳಿಸ್ತೀವಿ.
ದಯವಿಟ್ಟು ನೋಡ್ರಿ ಒಳಗಡೆ. ಅಲ್ಲಿ ಹೋದ್ಮೇಲೆ ಮತ್ತೆ ಮೇಲ್ಗಡೆ ಹೋಗೋಕೆ ಅದೊಂದು ವಾಪಸ್ ಇದು ಇದರಲ್ಲಿ ಹೊರಗಡೆ ಬಂದ್ವಿ ನಾವು. ಅಲ್ಲಿಂದ ಮತ್ತೆ ಮುಂದೆ ಮೇಲ್ಗಡೆ ಹೋಗೋದೈತೆ ಅಲ್ಲಿ ಗುಡ್ಡದ ಮೇಲೆ. ಗುಡ್ಡದ ಮ್ಯಾಗ ಅಲ್ಲಿ ಸ್ವಾಮಿಗಳು 1 ವರ್ಷ ಉಪವಾಸ ತಪಸ್ಸು ಕುಂತಿದ್ರು. ಅದೊಂದು ಇದು ಜಾಗ ಐತಲ್ಲಿ ಕುಂತಂಥ ಜಾಗ. ಅಲ್ಲಿ ನಾವು ಮೇಲೆ ಹೋಗೋಣ ಈಗ. ಹಂಗೆ ಮೇಲೆ ಹೋಗ್ತಾ ಇದ್ದೀವಿ ನಾವು. ಚಪ್ಪಲು ಎಲ್ಲ ಅಲ್ಲಿ ಹೊರಗಡೆ ಕೆಳಗೆ ಕಳೆದು ಬರ್ಬೇಕು. ಇಲ್ಲಿ ಬಂದಮೇಲೆ ಆ ಕಡೆ ಒಳಗೆ ಹೋಗಿ ಇಲ್ಲಿ ಮುಂದೆ ಗುಡ್ಡದ ಮೇಲೆ ಹೋಗ್ತೀವಿ. ಮೇಲೆ ಹೋದಂಗೆ ನಾವು ಗುಡ್ಡದ ಮೇಲೆ ಹೊರಗಡೆ ಬಂದುಬಿಡ್ತೀವಿ ನೋಡ್ರಿ. ಇಲ್ಲಿ ನಾವು ಗೋಪುರದ ಮೇಲೆ ಒಂದು ಗುಡಿ ಕೆಳಗಡೆ ಉಳಿದು ಅಲ್ಲೇ ನೋಡಿ. ಆ ಕಡೆ ಗುಡಿ ದೂರ ಕಾಣಿಸುತ್ತೆ. ನಾವು ಮೇಲೆ ಬಂದ್ವಿ ಗುಡ್ಡದ ಮೇಲೆ. ಎತ್ತರ ಕೆಳಗಿಂದ ಗೋಪುರ ತೋರಿಸಿದ್ನಲ್ಲ, ಅದು ಗೋಪುರ ನೋಡ್ರಿ. ಅಲ್ಲಿಂದ ಒಳಗಡೆ ಹಾಸಿ ನಾವು ಮೇಲೆ ಬಂದಿದ್ದೀವಿ. ಇಲ್ಲೊಂದು ಮೇಲೆ ಒಂದು ಗೋಪುರ ಐತೆ, ಅಲ್ಲೊಂದು ಗುಡಿ ಐತಿ ಒಳಗಡೆ. ಗುಡ್ಡದ ಮೇಲೆ ಬಂದಿರೋ ನನಗೆ ಮುಂದೆ ಹಂಗೆ ಕಂಟಿನ್ಯೂ ಗುಡ್ಡ ಇದೆ. ಇಲ್ಲೊಂದು ಒಳಗಡೆ ಒಂದು ಗುಡಿ ಇದೆ. ಅವ್ರನ್ನ ಸ್ವಾಮಿಗಳ ತಪಸ್ಸಿಗೆ ಕುಂತಿದ್ದು ಒಂದು ಜಾಗನೂ ಇದೆ ಅಲ್ಲಿ. 1 ವರ್ಷ ಅವರು ತಪಸ್ಸಿಗೆ ಕೂತಿದ್ರಂತಲ್ಲಿ ಸ್ವಾಮಿಗಳು. ಈಗ ನೀವು ಅಲ್ಲಿ ನೋಡಿದ್ರಲ್ಲ ಮಾತಾಡಕತ್ತಿದ್ರು ಸ್ವಾಮಿಗಳು, ಅದೇ ಸ್ವಾಮಿಗಳಲ್ಲಿ ಕುಂತಿದ್ರಂತೆ. ಹಂಗೆ ಮುಂದೆ ಹೋಗೋಣ. ಗುಡಿ ಚೆಕ್ ಮಾಡಿದ್ರೆ ಒಳಗಡೆ ಹೋಗಿ ನೋಡಿ. ಇದು ಕಲ್ಲಿನ ಸರಪಣಿ ಮಾಡಿದ್ದಾರೆ. ಹಿಂಗೆ ಗುಡಿ ಮೇಲೆ ಕಲ್ಲಿನಿಂದ ಮಾಡಿದಂಥ ಸರಪಣಿ ಅದು ನೋಡಿ. ರಿಂಗ್ ಅವರೆಲ್ಲ ಕಲ್ಲು ಹೋಗ ಕೆತ್ತಿ ಸರಪಣಿ ಮಾಡಿದಾರೆ. ಅದು ಹಿಂಗೆ ಎಲ್ಲ ಕೆತ್ತನೆ ಕೆಲಸನೂ ಎಲ್ಲ ಭಾರಿ ಮಾಡಿಸಿದ್ದಾರೆ. ಈಗಿನ ಕಾಲದಾಗ ಮಾಡಿಸಿದ್ರು, ಹಳೆ ಕಾಲ ಪುರಾತನ ಕಾಲದಾಗ ಮಾಡಿದಂಗೆ ಮಾಡಿಸಿದ್ದಾರೆ. ಎಲ್ಲ ಗುಡಿ ಮ್ಯಾಗಿನ ಕೆತ್ತನೆಯೂ ಎಲ್ಲ ಹಂಗೆ ಇದೆ. ಗುಡಿ ನೋಡ್ರಿ, ಎಲ್ಲ ಕಡೆಯಿಂದ ಕೆತ್ತನೆ, ಗೋಪುರದ ಎಲ್ಲ ಇದ್ರ ಕಲ್ಲಿನಿಂದ ಕೆತ್ತನೆ ಮಾಡಿದ್ದನೇ ಇದು ಎಲ್ಲ. ಅದು ಗುಡಿ ಗೋಲ್ಡನ್ ಕಲರ್ ಬಣ್ಣ ಹಚ್ಚಿರೋದಲ್ಲ, ಕಲರ್ ಬಣ್ಣ ಹಾಕಿದ್ದಾರೆ. ಗುಡಿ ಸುತ್ತಮುತ್ತದ ಜಾಗ ನೋಡ್ರಿ. ಇದು ಎಲ್ಲ ಕಡೆ ಸರಪಣಿ ಮಾಡಿದ್ದಾರೆ. 4 ದಿಕ್ಕಿ 4 ಸರಪಣಿ ಟೈಪ್ ಮಾಡಿದ್ದಾರೆ. ಒಳಗಡೆ ಗರ್ಭಗುಡಿ ಇದು. ಈ ಕಡೆ ಬರ್ರಿ ನೋಡ್ರಿ. ಒಳಗಡೆ ಹೋಗಿ ಗುಡಿ ಒಳಗಡೆ ಕರ್ಕೊಂಡ್ಬಂದೆ ನಮಗೆ. 4-5 ಮೂರ್ತಿ, ಶಿವಲಿಂಗಗಳ ಮೂರ್ತಿ ಇಟ್ಟಿದ್ದಾರೆ ಅವರು. ಇವಾಗಿನ ಗುಡಿ, ಇವಾಗಿನ ದೇವರುಗಳು ಮ್ಯಾಗಿನ ಕತ್ತನೆ ನೋಡ್ರಿ. ಎಲ್ಲ ಕೆಲಸ ಹೆಂಗೆ ಪುರಾತನ ಕಾಲದಾಗ ಹೆಂಗೆ ಕಲ್ಲುಗಳು ಇಟ್ಕೊಂಡು ಹೋಗಿ ಮಾಡಿದಾರಲ್ಲ, ಅದೇ ಟೈಪ್ ಮಾಡಿದಾರೆ. ಅದು ಇಲ್ಲಿ ಸಿಮೆಂಟ್, ಕಾಂಕ್ರೀಟ್, ಸ್ಲ್ಯಾಪ್ ಏನೂ ಯೂಸ್ ಮಾಡಿಲ್ಲ. ಎಲ್ಲ ಕಲ್ಲಿನಿಂದನೇ ಗೋಪುರ ಥರ ಮಾಡಿದ್ದಾರೆ. ಅದನ್ನು ಈಗಿನ ಕಾಲದಾಗಿದ್ದರು ಪುರಾತನ ಕಾಲದಾಗ ಮಾಡಿದಂಗೆ ಮಾಡಿದ್ದಾರೆ. ಇದು ಮೂರ್ತಿ ಯಾವುದು ಏನಂತ ನಾವು ಗೊತ್ತಾಗಿಲ್ಲ. ಅದು ಯಾವುದೂ ಹಾಕಿಲ್ಲ ಅಲ್ಲಿ. ನೋಡಿ ಅಲ್ಲಿ ಮ್ಯಾಗ ಅದು ಆ್ಯಕ್ಚುಲಿ ಗರ್ಭಗುಡಿದು ಬಾಗಿಲ ಹಾಕಿದ್ದಿತ್ತದು. ಮತ್ತು ಮಂಗೆಗಳು ಬರ್ತಾವಲ್ಲ, ಮಂಗೆಗಳು ಬಂದು ಹಿಂಗೆ ಮಾಡ್ತಾವೆ ಅಂಥೇಳಿ ಅದನ್ನ ಬಾಗಿಲ ಹಾಕಿರ್ತಾರೆ. ನಾವು ತೆಗೆದು ಹೋಗಿದ್ವಿ ಒಳಗಡೆ. ಮತ್ತು ಬರ್ಬೇಕಾದ್ರೆ ಮತ್ತು ನಾವು ಬಾಗಿಲ ಹಾಕಿದ್ವಿ. ವಾಪಸ್ ಹೋಗ್ಬೇಕಾದ್ರೆ ಚಿಲ್ಕ ಹಾಕಿತ್ತು ಅದನ್ನಲ್ಲಿ.
ಗುಡ್ಡಿ ಸುತ್ತಮುತ್ತ ಎಲ್ಲ ಕಡೆನೂ ಕೆತ್ತನೆಯಿಂದ ಕೆಲಸನ ಮಾಡಿಸಿದ್ದಾರೆ ನೋಡ್ರಿ. ಎಲ್ಲ ಅದು ಗುಡಿಗಳನ್ನೆಲ್ಲ ಪುರಾತನ ಕಾಲದ ಗುಡಿ ಅನಿಸುವಂಗನೇ ಮಾಡಿದಾರಲ್ಲ. ಎಲ್ಲ ಕಲ್ಲಿನಿಂದ ಮಾಡಿದ್ದಾರೆ ಅದು ಗುಡಿ. ಅದ್ರಾಗ ಸಿಮೆಂಟ್ದು ಏನು ಯೂಸ್ ಮಾಡಿಲ್ಲ ಅವರು. ಎಲ್ಲ ಮೊದಲಿನ ಕಾಲದ ಹೆಂಗೆ ಮಾಡ್ತಾರೆ ಅದೇ ಟೈಪ್ ಮಾಡಿದ್ದಾರೆ. ಇಲ್ಲಿ ಸಿಮೆಂಟ್ ಕಾಂಕ್ರೀಟ್ ಹಾಕಿ ಏನು ಮಾಡಿಲ್ಲ, ಎಲ್ಲ ಕಲ್ಲಿನಿಂದ ಯೂಸ್ ಮಾಡಿದ್ದಾರೆ ಅದನ್ನು. ನೀವು ಒಂದ್ಸಲ ಬೆಳಗಾವಿಗೆ ಬಂದ್ರಪ್ಪ ಅಂದ್ರೆ ಬಂದು ಅಲ್ಲಿ ಮುಕ್ತಿ ಮಠ ನೋಡ್ಕೊಂಬರ್ರಿ. ಯಾರಾದರೂ ಹೋಗೋದ್ರೆ ಹೋಗ್ರಿ, ಅಲ್ಲಿ ನೋಡ್ಕೊಂಬರ್ಬೋದು. ಚೆನ್ನಾಗಿದೆ, ದೇವ್ರದ್ದೆಲ್ಲ ನೋಡುವಂಥ ಪ್ಲೇಸ್ ಐತಿ. ಅಲ್ಲಿ ಒಂದು ದಿವ್ಸದ್ದು ಫುಲ್ ಡೇದ ಪಿಕ್ನಿಕ್ ಆಗಿಬಿಡ್ತೈತಿ ನಮ್ಮದು. ಬೆಳಗ್ಗೆ ಹೋದ್ರಪ್ಪ ಅಂದ್ರೆ ಸಂಜೆ 5 ಗಂಟೆ ಮಟ್ಟ ಈ ಗುಡಿ ನೋಡಿಕೊಂಡು ಮಹಾಪ್ರಸಾದ ಮಾಡಿಕೊಂಡು, ಅಲ್ಲೇ ಪಕ್ಕದಾಗ ರಾಣಿ ಚೆನ್ನಮ್ಮ ಮೃಗಾಲಯವನ್ನು ನೋಡಿಕೊಂಡು ನೀವು ಅಲ್ಲಿ ಎಲ್ಲ ಪ್ರಾಣಿಗಳು ನೋಡಿಕೊಂಡು, ಹುಲಿ, ಸಿಂಹ, ಆಮೇಲೆ ಮೊಸಳೆ ಗಿಸಳೆ ಎಲ್ಲ ಅದನ್ನು ನೋಡ್ಕೊಂಬರ್ಬೋದು. ಇದು ನೋಡ್ರಿ, ಈಗ ಸ್ವಾಮಿಗಳು ತಪಸ್ಸಕ್ಕೆ ಕುಂತಂಥ ಜಾಗ ಇದೆ. ಕೆಳಗಡೆ ಒಳಗಡೆ ಹೋಗಿ ಅಲ್ಲಿ ಸ್ವಾಮಿಗಳು ತಪಸ್ಸಕ್ಕೆ ಕುಂತಿದ್ರಲ್ಲಿ. ಇನ್ನು ಒಳಗಡೆ ಒಳಗಡೆ ಹೋಗಿ ಅದು ಗವಿ ಟೈಪ್ ಮಾಡಿ ಅಲ್ಲಿನ ಮನೆ ಟೈಪ್ ಮಾಡಿದ್ದಾರೆ ಒಳಗಡೆ. ಅಲ್ಲಿ ಸ್ವಾಮಿಗಳಿಗೆ ಕೂತ್ಕೊಳ್ಳೋಕೆ ಏನೋ 1 ವರ್ಷ ಅವರು ಕೂತಿದ್ರಂತಲ್ಲಿ. ಅಲ್ಲಿ ಮೇಲೆ ಬರೆದಿದ್ದಾರೆ ನೋಡ್ರಿ, ಇಲ್ಲಿ ಕುಂತಿದ್ರಂಥ ಸ್ವಾಮಿಗಳು, ಮಠದ ಸ್ವಾಮಿಗಳು. ಕೆಳಗಡೆ ತೋರಿಸಿನಲ್ಲಿ ಮಾತಾಡಕತ್ತಿದ್ದ ಸ್ವಾಮಿಗಳು, ಅದೇ ಸ್ವಾಮಿಗಳು ಕೂತಿದ್ರಂತಲ್ಲಿ 1 ವರ್ಷ. ಅಂದರೆ ದಿವ್ಸಕ್ಕೆ 1 ಗ್ಲಾಸ್ ಹಾಲು, 1 ಉತ್ತತ್ತಿ ಅಂತ ಹಿಂಗೇನೋ ಕೊಡ್ತಿದ್ರಂತ. ಬಟ್ ಅದು ಗೊತ್ತಿಲ್ಲ ಅವ್ರಿಗೆ, ಊಟ ಏನೇನು ಮಾಡ್ತಿದ್ರಂತ ಅಷ್ಟು ಕೊಡ್ತಿದ್ರಂತ ಅದ್ರಾಗ ಹಾಕಿದ್ದಾರೆ. ಇನ್ನು ಹೊರಗೆ ಬಂದೆ ನೋಡ್ಲ. ಮತ್ತು ಇದು ಗುಡ್ಡದ ಮ್ಯಾಗಿನ ಸೀನ್ರಿ ನೋಡ್ರಿ, ಹೆಂಗೆ ಅನಿಸ್ತದೆ. ಸುತ್ತಮುತ್ತದೆಲ್ಲ ಸೀನ್ರಿ ಅದು ಗುಡ್ಡದ್ದು. ಮತ್ತೊಂದು ಏನಪ್ಪ ಅಂದ್ರೆ ಬಾಜುಕ ಪಕ್ಕದಾಗ ಮೃಗಾಲಯ ಇದೆ. ಇಲ್ಲಿಂದ ಹುರಿಗಳು ತಪ್ಪಿಸ್ಕೊಂಡು ಓಡಿಬಿಡ್ನು ಅಂತಂದ್ರೆ ಏನು ಪರಿಸ್ಥಿತಿ ಇಲ್ಲಿ. ಬಟ್ ಹಂಗೇನು ಆಗಂಗಿಲ್ಲ, ಅವ್ರು ಸೆಕ್ಯೂರಿಟಿ ಎಲ್ಲ ಹಾಕಿರ್ತಾರೆ. ಬಟ್ ಸುತ್ತಮುತ್ತ ಕಂಟಿನ್ಯೂ ಗುಡ್ಡ ಹಂಗೆ ಇದ್ರ ಮಟ್ಟ ಐತಿದ್ದ ಕಂಟಿನ್ಯೂ. ಮುಂದೆ ರೋಡೆಲ್ಲ ಗುಡ್ಡ ಇದ್ರೆಲ್ಲ ಕುಡಿತಿದ್ದ ಮುಂದೋಗಿ. ನೋಡಿ, ಒಂದ್ಸಲ ಬಂದು ಆರಾಮ್ ನೋಡ್ಕೊಂಡು ಹೋಗ್ಬೋದು ನೀವು ಬಂದಲ್ಲಿ.